ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಎಲ್ರೂ. ಇನ್ನೇನು ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ಮೀನ್ಸ್ ಇವತ್ತಿನ ದಿನ ಬಂದುಬಿಟ್ಟು ಭೀಮನ ಅಮಾವಾಸ್ಯೆಯ ದಿನ ಆಗಿರುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ 4:20ಗೆ ಎದ್ಬಿಟ್ಟೆ. ಎದ್ಬಿಟ್ಟು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ 5 ಅಷ್ಟೊತ್ತಿಗೆ. ನಂತರ ನಾನಿಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಕಿಚನ್ನಿಗೆ ಬಂದೆ. ನೋಡ್ತೀನಿ 5 ಆಗಿದ್ರು ತುಂಬ ಕತ್ಲೆನೇ ಅನ್ನಿಸ್ತಾ ಇತ್ತು, ಕತ್ಲೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಏನಾದರೂ ತಣ್ಣದಾಗಿ ಗಾಡಿ ತೊಗೊಳೋಣ ಅಂತ ಕಿಟಕಿ ತೆಗೆದ್ಬಿಟ್ಟೆ. ಬಟ್ ಭಯ ಆಯಿತು. ನಂತರ ಇನ್ನೇನು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನಂದರೆ ಒಂದು ವೀಕ್ಲಿ ವೈಸು ನಾನು ಎಲ್ಲ ತೆಗೆದು ತೊಳಿತೀನಿ. ಬಟ್ ನಾನು ಮಂಡೇ ಎಲ್ಲ ದೀಪ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಬಂದುಬಿಟ್ಟೇನು ಎಲ್ಲ ಏನು ಕ್ಲೀನ್ ಮಾಡ್ಕೊಳ್ಳಲಿಲ್ಲ. ಜಸ್ಟ್ ನಾನು ದೀಪ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಷ್ಟೇ. ನಂತರ ನಾನಿಲ್ಲಿ ಒಳಗಡೆ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ನಂತರ ನಾನಿಲ್ಲಿ ಹೊಸ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ್ಲಿಗೆ ನಾನು ಅರಿಶಿನ ಕುಂಕುಮ ಇಟ್ಬಿಟ್ಟು ನಾನು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು. ಮತ್ತು ನಾನಿಲ್ಲಿ ಪುಟ್ಟದಾಗಿ ಅದನ್ನು ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ರಂಗೋಲಿ ಬಿಟ್ಕೊತಾ ಇದ್ದೀನಿ ಇವತ್ತು. ಮತ್ತೆ ಏನೇನೋ ಒಳಗಡೆ ಎಲ್ಲ ಆಗೋಯ್ತು, ಹೊರಗಡೆ ಹೊಸ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇದೇನಪ್ಪ ಈ ವ್ಲಾಗಲ್ಲಿ ಬರೀ ಪೂಜೆನೇ ಮಾಡ್ತಿರ್ತಾರೆ ಯಾವಾಗಲೂ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಏನಂದರೆ ನಾನೇನಾದರೂ ಈ ವ್ಲಾಗ್ ಮಾಡೋದಂತ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದು ಸ್ಪೆಷಲ್ ದಿನವೇ ಅನ್ನಿಸ್ತಾ ಇರುತ್ತೆ. ನಾನು ಯಾವಾಗಲೂ ಈ ಥರ ಪೂಜೆ ಎಲ್ಲ ಮುಗಿಸೇ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಲ್ವ. ಸೊ ಹಾಗಾಗಿ ನಾನು ಈ ಥರ ತೋರಿಸ್ಬಿಟ್ಟು ನಾನು ಮುಂದಿನದು ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ನಾನು ಯಾವಾಗಲೂ ಪೂಜೆದೇ ಮಾಡ್ಕೊತೀನಿ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ, ಪೂಜೆದೇ ಹಾಕ್ತೀನಿ ಅಂತ. ನನ್ನ ದಿನ ಏನಂದರೆ ಯಾವಾಗಲೂ ಇದೇ ಥರ ಸ್ಟಾರ್ಟ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ತೋರಿಸ್ತೀನಿ ಅಷ್ಟೇ. ಇನ್ನೇನು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಆಚೆ ಕಡೆದೆಲ್ಲ ಕ್ಲೀನ್ ಆಗೋಯ್ತು. ರಂಗೋಲಿ ಎಲ್ಲ ಬಿಟ್ಕೊಂಡು ನಮ್ಮನೇಲಿ ಏನಂದರೆ ನಾನೇ ಮಾಡಬೇಕು, ಏನೇ ಇದ್ದರೂ ಆಚೆ ಕಡೆ ರಂಗೋಲಿ ಎಲ್ಲ ನಾನೇ ಬಿಡ್ಕೋಬೇಕು. ಸೊ ಹಾಗಾಗಿ ನಾನು ಯಾವಾಗಿದ್ರೂ ನಾನೇ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ನಂತರ ನಾನಿಲ್ಲಿ ಒಳಗಡೆ ಬಂದುಬಿಟ್ಟು ನಾನಿಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ನಾನಿಲ್ಲಿ 2 ದೀಪ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಓಂ ಅಂತ ಬರೆದ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ನಂತರ ನಾನಿಲ್ಲಿ 2 ದೀಪಕ್ಕೂ ಅರಿಶಿನ ಗೊಟ್ಟು ಕಟ್ಬಿಟ್ಟು ಎಲೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಪ್ರೊಸೀಜರ್ ಇಷ್ಟೇ ಬಂದುಬಿಟ್ಟು. ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಇವತ್ತಿನ ದಿನ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಅದಕ್ಕೆ ಹೆಜ್ಜೆ ವಸ್ತ್ರ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನಾವು ಈ ಥರ ಏನಂದರೆ 2 ದೀಪ ಇಟ್ಕೊಂಡು ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಶಿವಪಾರ್ವತಿ ಸ್ವರೂಪವಾಗಿ ನಾವು ಮಾಡಿದ ಹಾಗೆ. ಸೊ ಹಾಗಾಗಿ ನಾನಿವತ್ತು ಬಂದುಬಿಟ್ಟು ಈ ಥರ ವ್ರತ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ತುಂಬ ಜನ ನಾನಾ ರೀತಿಯಾಗಿ ವ್ರತ ಮಾಡ್ಕೊತಾರೆ, ಬಟ್ ನಾನು ಈ ಥರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆಲ್ಲ ನಾನು ವೈಟ್ ಬಿಟ್ಟು ನಾನಿಲ್ಲಿ ಕಂಕಣಕ್ಕೆ ರೆಡಿ ಮಾಡಿದ್ದೀನಿ. ಕಂಕಣಕ್ಕೆ ನಾನಿಲ್ಲಿ 3 ಎಳೆಯಷ್ಟು ದಾರ ರೆಡಿ ಮಾಡಿಬಿಟ್ಟು ಹೂವು ಕಟ್ಕೊಂಡು ಕಂಕಣ ರೆಡಿ ಮಾಡಿದ್ದೀನಿ. ಮತ್ತು ಇಲ್ಲಿ ನಾನು ದೀಪಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹೂವು ಎಲ್ಲ ಇಟ್ಕೊಂಡು
ಪೂಜೆ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೊಂಡು ಬರ್ತೀನಿ. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಹೂವೆಲ್ಲ ಇಟ್ಬಿಟ್ಟು ನಂತರ ನಾನಿಲ್ಲಿ ಪೂಜೆ ಮಾಡ್ಕೊಳೋಕ್ಕಿಂತ ಮುಂಚೆ ಏನಾದರೂ ಸ್ವೀಟ್ ಮಾಡ್ಕೊಳೋಣ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಆಗುವಂಥ ರೆಸಿಪಿ ಬಂದುಬಿಟ್ಟು ಇದು. ನನಗೆ ಆಲ್ರೆಡಿ ಟೈಮ್ ಆಗಿತ್ತಲ್ವ, ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ವೀಟ್ ಸಜ್ಜಿಗೆ ಮಾಡ್ಕೊಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ರವೆ ಎಲ್ಲ ಹುರಿದಿಟ್ಕೊಳಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಸಜ್ಜಿಗೆಗೆ ಏನಂದರೆ ದ್ರಾಕ್ಷಿ ಮತ್ತು ಬಾದಾಮಿನ ಎತ್ತಿಟ್ಕೊತಾ ಇದ್ದೀನಿ ಫ್ರೈ ಮಾಡಿ ಫಸ್ಟ್. ನಂತರ ನಾನಿಲ್ಲಿ ಸಜ್ಜಿಗೆ ಮಾಡೋದ್ರಿಂದ ತುಂಬ ಪ್ರಿಯ ಅಲ್ವಾ, ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೊತಾ ಇದ್ದೀನಿ ಇವತ್ತು ಬಂದುಬಿಟ್ಟು. ನಾನೇನಾದರೂ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೆ ಸ್ವೀಟು, ಬಟ್ ಲೇಟ್ ಆಗಿತ್ತಲ್ವ, ಸೊ ಹಾಗಾಗಿ ಸಜ್ಜಿಗೆ ಏನಾದರೂ ಮಾಡ್ಕೊಳೋಣ ಸಿಂಪಲ್ಲಾಗಿ ಅಂತ ಫಸ್ಟು ನಾನಿಲ್ಲಿ ಬಾದಾಮನ್ನ ಕಟ್ ಮಾಡಿಕೊಂಡೆ. ನಂತರ ನಾನು ಇಲ್ಲಿ ಅದು ಮಾಡ್ಕೊಳಕ್ಕೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಗೀ ತುಪ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ 1 ಕಪ್ ಆಫ್ ರವೆ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆ ಯೂಸ್ ಮಾಡಬೇಕು, ನಾನು ಇಲ್ಲಿ ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಅದಕ್ಕೆ ನಾನು 1 ಕಪ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಕಪ್ ರವೆ ತೊಗೊಂಡಿದ್ದೀವಿ ಅಂದರೆ 1 ಕಪ್ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಸಕ್ಕರೆ ಆ್ಯಡ್ ಮಾಡಿಬಿಟ್ಟು 3 ಕಪ್ ಆಫ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಆದರೆ ತುಂಬ ಇದಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಗಟ್ಟಿ ಆಗಿಬಿಡುತ್ತೆ, ಸೊ ಹಾಗಾಗಿ ನಾನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನಂತರ ಲಾಸ್ಟಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇನ್ನೇನು ರೆಡಿ ಆಗೋಯಿತು. ಸಜ್ಜಿಗೆ ಅಂದರೆ ತುಂಬ ಬೇಗ ಆಗುತ್ತೆ. ಇದು ತುಂಬ ಪ್ರಿಯವಾದ ಸತ್ಯನಾರಾಯಣ ಪೂಜೆಗೆಲ್ಲ ನಾವು ಪ್ರಸಾದ ಮಾಡ್ಕೊತೀವಲ್ಲ, ಅದೇ ಥರನೇ ನಾನು ಇವತ್ತು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ನಂತರ ಬಾಳೆಹಣ್ಣೆಲ್ಲ ಇಟ್ಕೊಂಡು ಪ್ರಸಾದದ ಜೊತೆಗೆ ರೆಡಿ ಮಾಡಿಕೊಂಡು ನಾನೇನಂದರೆ ನಮ್ಮ ಮನೆಯವರು ಪಾಪ ಲೇಟಾಗಿದ್ದರು, ಅವ್ರದ್ದೆಲ್ಲ ಸ್ನಾನ ಎಲ್ಲ ಆಗಿರಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗೆಲ್ಲ ಏನು ಪಾದ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆನೇ ಎಲ್ಲ ಮಾಡ್ಕೊಳೋಣ ಬಂದುಬಿಟ್ಟು, ಇನ್ನೇನು ಫ್ರೀಯಾಗಿ ಇರ್ತೀವಲ್ಲ, ಸಂಜೆ ಬಂದು ಮಾರ್ನಿಂಗಿಗೆ ಗಡಿಬಿಡಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಅದು ಕಂಕಣ ಅದು ಕಟ್ಟಿಸ್ಕೊತಾ ಇದ್ದೀನಿ ಫಸ್ಟು. ನಂತರ ಅವರಿಗೆ ಕಾಲಿಗೆ ಬಿದ್ದುಬಿಟ್ಟು ಪೂಜೆಯೆಲ್ಲ ಮಾಡ್ಕೊತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡೆ, ಸಮಾಧಾನಾಗಿ ಪೂಜೆ ಮಾಡಿಕೊಂಡು ನಂತರ ಇಲ್ಲೇ ಟಿಫನ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ಹಚ್ಕೊಂಡು ನಾನಿಲ್ಲಿ ಕುಕ್ಕರ್ಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಕಡಲೆಬೇಳೆ ಮತ್ತು ಪಲಾವ್ ಎಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು ಮತ್ತು ಟೊಮೊಟೊ ಸೇರಿಸಿ ಒಂದು 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು 3 ಅಷ್ಟು ಟೊಮೊಟೊ, ನಾನಿಲ್ಲಿ ಸೋಂಪು ಕಾಳು, ಯಾಲಕ್ಕಿ, ಲವಂಗ, ಒಂದು 3 ಚಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ನಾನೇನು ಬೇರೆ ರೀತಿಯಾಗಿ ಖಾರಕ್ಕೆ ಏನು ಆ್ಯಡ್ ಮಾಡಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರನೇ ಆ್ಯಡ್ ಮಾಡ್ತೀನಿ. ಟೊಮೊಟೊ ಬಾತಿಗೆ ಬಂದುಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿಕೊಂಡು ನಂತರ ನಾನಿಲ್ಲಿ 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪೇಸ್ಟ್ ಮಾಡಿರೋದು ಅದನ್ನು ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಆದ ನಂತರ ನಾನಿಲ್ಲಿ ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ನಾನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನಂತರ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟೆ. ನಂತರ ನನ್ನ ಮಗ ಎಲ್ಲ ರೆಡಿ ಮಾಡ್ತಾಯಿದ್ರು, ನಮ್ಮ ಮನೆಯವರು. ಇನ್ನೇನು ಸ್ಕೂಲಿಗೆ ಟೈಮ್ ಹಾಗೆ ಹೋಯ್ತು. ಸೊ ಹಾಗಾಗಿ ನಾನಿಲ್ಲಿ ಟೊಮೊಟೊ ಬಾತಿಗೆ ಮೊಸರು ಬಜ್ಜಿನೂ ರೆಡಿ ಮಾಡಿಕೊಂಡೆ. ಇನ್ನೇನು ಬಾಕ್ಸಸ್ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಅಂತ. ಅವನಿಗೇನೆಂದರೆ ಮಧ್ಯಾಹ್ನ ಅವನಿಗೆ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಅವನಿಗೆ ಬೇರೆ ಡ್ರೆಸ್ ತಗೊಂಡು ಎತ್ತಿಟ್ಕೊತಾ ಇದ್ದಾರೆ ನನ್ನ ಮಗ. ಅವ್ರಿಗೆ ಕೊಟ್ಟರೆ ಪಾಪ ಅವನೆಲ್ಲ ಮಾಡ್ಕೊತಾನೆ. ಅಮ್ಮ ನನಗೆ ಡ್ರೆಸ್ ಎತ್ತಿಟ್ಕೊ ಅಂತ ಅವನು ನೆನೆಸ್ಕೊಂಡು ನನಗೆ ಹೇಳ್ತಾನೆ, ಇಲ್ಲಾಂದರೆ ಮರ್ತೇ ಬಿಡ್ತೀನಿ ಒಂದೊಂದು ಸತಿ. ಸೊ ಹಾಗಾಗಿ ಅವರು ಎಲ್ಲ ಬ್ಯಾಗಿಗೆಲ್ಲ ಎತ್ತಿಟ್ಕೊತಾ ಇದ್ರು. ನೋಡಿ ಯಾವ ರೀತಿ ಟೊಮೊಟೊ ಬಾತ್ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ. ಇನ್ನೇನು ಬಾಕ್ಸಸ್ ಎಲ್ಲ ರೆಡಿ ಮಾಡಿಕೊಂಡೆ, ಬ್ರೇಕ್ಫಾಸ್ಟು ಲಂಚು ಅಲ್ಲೇ ಆಗಿರೋದ್ರಿಂದ. ಸೊ ಹಾಗಾಗಿ ನಾನಿವತ್ತು ಲಂಚು ಮತ್ತು ಬ್ರೇಕ್ಫಾಸ್ಟು ಟೊಮೊಟೊ ಬಾತೆ ತೊಗೊಳ್ತಾ ಇದ್ದೀನಿ. ಇನ್ನೇನು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ, ಸ್ಕೂಲಿಗೂ ಟೈಮ್ ಹಾಗೆ ಹೋಯ್ತು. ರೆಡಿಯಾಗಿ ಹೊರಟೆ ಸ್ಕೂಲಿಗೆ. ಇನ್ನೇನು ಮಾರ್ನಿಂಗ್ ಹಾಕ್ಕೊಂಡಿರೋ ಡ್ರೆಸ್ನೇ ನಾನಿಲ್ಲಿ ಹಾಕ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೀನಿ ಸ್ಕೂಲಿಗೆ. ನನ್ನ ಮಗನ ಕರ್ಕೊಂಡು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಹೊರಟೆ. ಅವನು ಸ್ವಲ್ಪ ಇವತ್ತು ಖುಷಿಯಾಗಿ ಚೆನ್ನಾಗಿ ಒಂದೊಂದು ಸತಿ ತೀಟೆ ಮಾಡ್ತಾನೆ, ಒಂದೊಂದು ಥರ ಲೇಸಿ ಮಾಡ್ತಾನೆ ಹೊರಡೋದಕ್ಕೆ. ಇವತ್ತು ಪಾಪ ಅವರೆಲ್ಲ ನೆನೆಸ್ಕೊಂಡು ನಾನು ಹೆಲ್ಮೆಟು ಮರೆತಿದ್ದೆ. ಅಮ್ಮ ಹೆಲ್ಮೆಟ್ ಹಾಕು ಅಂತ ನೆನೆಸ್ಕೊಂಡು ಪಾಪ ಹಾಕಿಸ್ಕೊತಾ ಇದ್ದಾರೆ. ನಮ್ಮ ಮನೆಯವ್ರಿಗೂ ಬಾಯ್ ಹೇಳ್ಬಿಟ್ಟು ನಾನು ಹೊರಟೆ. ಇನ್ನೇನು ಸ್ಕೂಲಿಗೆ ಹೊರಟು ನಂತರ ಬಂದಾದ್ಮೇಲೆ ಸಿಗ್ತೀನಿ ಅನ್ಸ್ಬಿಟ್ಟು ನೋಡಿ, ನೋಡ್ಕೊಂಡು ನಡಿಬೇಕು. ಓಕೆನಾ? ಇನ್ನೇನು ಸ್ಕೂಲ್ ಮುಗಿಸ್ಕೊಂಡು ಬಂದೆ. 3:45 ಆಗಿತ್ತು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ. ನೋಡಿ ಯಾವ ರೀತಿ ಬಂದ ನಂತರ ಒಂದು 1/2 ಅಷ್ಟು ರೆಸ್ಟ್ ಮಾಡಿಬಿಟ್ಟು ನಂತರ ನಮ್ಮ ಮನೆಯವ್ರು ಬಂದಾದಮೇಲೆ ಪೂಜೆಗೆಲ್ಲ ಮಾಡ್ಕೊಳ್ಳೋಣ ಅಂತ ಒಂದು 1/2 ಮಲ್ಕೊಂಡೆ. ಎದ್ದಾದ ನಂತರ ನಾನಿಲ್ಲಿ ಪೂಜೆಗೆಲ್ಲ ಮತ್ತೆ ಸಂಜೆ ಪೂಜೆ ಮಾಡಿಕೊಂಡು ರೆಡಿ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿಕೊಂಡು ನಮ್ಮ ಮನೆಯವ್ರು ಬಂದರು. ಅವ್ರು ಬಂದಾದಮೇಲೆ ಅವರಿಗೆ ಪಾತ್ ಪೂಜೆ ಮಾಡೋದು ನೋಡ್ಕೊಂಬನ್ನಿ. ಹಿಂದೆ ತಕ್ಷಗೆ ಮಗಳಾಗಿ ಜನಿಸಿ ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ಅರಮನೆಗೆ. ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿಯು ಮಗಳಾಗಿ ನಿನಗೆ ಭೂತೇಶ ಶಿವ ಹೆಸರಿಯುಂತೆ ತಂದೆಗೆ ಅಭಿನವಿಸಿ ಸೋಮಶೇಖರನನ್ನು ತಪದಿಂದ ಒಲಿಸುವೆ ಬೇಗ ಎನ್ನನು ಕಳುಹಿಂದು ಮಂಚದಲ್ಲಿರುವ ಚಿಕ್ಕವಳಿಗೆ ಒಲಿಯುವನೆ ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮಶ. ನಿಮ್ಮ ಅನುಜ್ಞೆಯ ಮೇಲೆ ತಪವ ಮಾಡಿ ನಾಗಭೂಷಣನ ಮೆಚ್ಚಿಸುವೆ. ನೋಡಿದಳು ನಾರಿ ನೀನುತ್ತ ಚಂದ್ರಶೇಖರನನ್ನ ಪತಿಯಾಗಬೇಕೆಂದು ನಿಂದೆ ಮಾಡಿದೆ ತಪವ ನಿಷ್ಠೆಯ
ಹುಚ್ಚು ಮರಳು ಮಂಕು ಚಿಕ್ಕ ಬುದ್ಧಿಯು ಐಶ್ವರ್ಯವಿಲ್ಲ ನಿನ್ನ ಕರೆಯದವಳು ನೀನು ಹರನು ಮುದುಕನು ವರವ ನಿನಗೆಂತಾಗುವನು ನಗುವರು ಎಲ್ಲ ತಪವನ್ನು ನಗುವರು ನಿನ್ನ ಸಂಗಾತಿಯರೆಲ್ಲರೂ ಬಿಡತಪವನ್ನು ಗುಣವಲ್ಲವೇ ಹೋಗೆಂದು ತೆತ್ತಿಸ ಕೋಟಿ ದೇವರ ನುಡಿದಳು ವಿಪ್ರನೆಂದು ಬಿಟ್ಟೆ ಮತ್ತೊಬ್ಬರಾದರು ಕಣ್ಣಿನ ಮುಖಕಾಂತಿ ನೀಲ ಕಣ್ಣ ಸರ್ವ ಮಂತ್ರಗಳಿಂದ ದೇವ ಬಂದನು ಮಂಟಪಕ್ಕೆ ಮರವಾಗಿ ಸುತ್ತಲೇ ಹರನು ತೆತ್ತಿಸ ಕೋಟಿ ಸೂರ್ಯ ಪ್ರಕಲ ಸುಬ್ರಹ್ಮಣ್ಯ ಪೂಜೆ. ಇದು ನನ್ನ ಭೀಮನ ಅಮಾವಾಸ್ಯೆಯ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.